ಎಷ್ಟೋ ಮಕ್ಕಳು ಶಾಲೆಗೆ ಬರ್ತಾಯಿದ್ರು ಹೋಗ್ತಾಯಿದ್ರು, ಆದರೆ ಅವ್ರಿಗೆ ಯಾವುದೇ ರೀತಿಯ ಮೂಲ ಶೈಕ್ಷಣಿಕ ಕಲ್ಪನೆ ಅವ್ರಿಗೆ ಇದ್ದಿದ್ದಿಲ್ಲ. ಅದು ಯಥಾವತ್ತಾಗಿ ಕೆಲವರು ಪಾಸ್ ಆಗ್ತಾಯಿದ್ರು, ಕೆಲವರು ತಮ್ಮದೇ ಆದಂಥ ಫಲಿತಾಂಶದಲ್ಲಿದ್ದು ಬ್ಯಾಚ್ಗಳು ಹೋಗ್ತಾಯಿದ್ರು. ಕೆಲವು ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದೆ, ಕೆಲವು ಶಾಲೆಗಳ ಶಿಕ್ಷಕರ ಕೊರತೆ ಇದೆ, ಕಟ್ಟಡಗಳು ಶಿಥಿಲವಾಗಿರುತ್ತದೆ, ಮತ್ತು ಪೋಷಕರಿಗೆ ಅವೇರ್ನೆಸ್ ಇರಲ್ಲ. ನಾವು ಕೆಲಸ ಮಾಡಬೇಕಾದ್ರೆ ಐಸೋಲೇಷನ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಕಮ್ಯುನಿಟಿ, ಯೂತ್ಸ್ ಇವರೆಲ್ಲರೂ ಸಹ ಸೇರಬೇಕಾಗತ್ತೆ. ಆ ಲೀಡರ್ಗಳಿಗೆ ಅಗತ್ಯವಿರುವಂತಹ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ನಾವು ಆಯೋಜನೆ ಮಾಡ್ತಾ, ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ, ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತಾ, ಆ ಕಾರ್ಯಕ್ರಮಗಳನ್ನು ಮುಖ್ಯ ಶಿಕ್ಷಕರು ಮೂಲಕ ಅನುಷ್ಠಾನ ಮಾಡೋದರ ಜೊತೆಯಲ್ಲಿ ಎಫೆಕ್ಟಿವ್ ಆಗಿ ಮಕ್ಕಳಲ್ಲಿ ನಾವು ಉತ್ತಮ ಕಲಿಕೆಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಥರ ಮುಖ್ಯೋಪಾಧ್ಯಾಯರ ಸಭೆ ಮಾಡೋದ್ರಿಂದ, ಶಿಕ್ಷಕರ ಒಂದು ಸಭೆಯನ್ನು ಮಾಡೋದ್ರಿಂದ ನಮಗೆ ಒಂದು ಉಪಯೋಗ ಏನಾಗುತ್ತೆ ಅಂದರೆ, ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೀವಲ್ಲ ಆ ಕ್ಷೇತ್ರದಲ್ಲಿ ನಾವು ಎದುರಿಸುತ್ತಿರುವಂತಹ ಸವಾಲುಗಳು ಏನು, ಆ ಸವಾಲುಗಳಿಗೆ ನಾವು ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬೋದು. ಈ ಒಂದು ತರಬೇತಿ ಅಥವಾ ಮಾರ್ಗದರ್ಶನವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳದ ಹಾಜರಾತಿ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ಗುಣಮಟ್ಟದ ಒಂದು ಶಿಕ್ಷಣವನ್ನು ಸಿಗ್ತಾ ಇದೆ. ಅನೇಕ ಥರನಾಗಿರುವಂಥ ಹೊಸ ಹೊಸ ತಂತ್ರಜ್ಞಾನದ ಮೂಲಕ ಮಕ್ಕಳಿಗೆ ಕಲಿಕೆಯನ್ನು ಉಂಟು ಮಾಡ್ತಾ ಇರುವುದರಿಂದ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗಿದೆ. TLM ಮೇಳದಲ್ಲಿ ನಾವು ಪತ್ರರಂಧ್ರ, ಹೃದಯ ಚಿತ್ರ, ಮೆದುಳು ಇನ್ನಿತರ ಆ್ಯಕ್ಟಿವಿಟೀಸ್ ಚಿತ್ರಗಳು ಕೊಡ್ತಿದ್ರಿ. ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಿದ್ರಿ. ಮತ್ತು ನಾವು ಎಷ್ಟು ತಿಳ್ಕೊಂಡ್ವಿ ಅದಕ್ಕಿಂತ ಹೆಚ್ಚಿಗಾಗಿ ತಿಳಿಯಾಗಿ ಹೇಳ್ತಿದ್ರಿ. ಮಂತ್ರ ಫಾರ್ ಚೇಂಜ್ ಅವರು ಸುಮಾರು 2 ವರ್ಷದಿಂದ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಈ ನಮ್ಮ ಶಾಲೆಯಲ್ಲಿ ಮಕ್ಕಳಲ್ಲಿ, ಶಿಕ್ಷಕರಲ್ಲಿ, ಪಾಲಕರಲ್ಲಿ ಮೋಟಿವೇಟೆಡ್ ಆಗಿ ಪಾರ್ಟಿಸಿಪೇಷನ್ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ವಿದ್ಯಾದೀಪ ಕಾರ್ಯಯೋಜನೆ ಅಡಿಯಲ್ಲಿ ಬಹಳ ಪ್ರಮುಖವಾಗಿ ಮಕ್ಕಳನ್ನು ಪ್ರಾರ್ಥನಾ ಅವಧಿಯಲ್ಲಿ ಯಾವ ರೀತಿ ನಾವು ಪ್ರಾರ್ಥನೆಯನ್ನು ಉತ್ತಮಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯ ಶಿಕ್ಷಕರಿಗೆ ಈಗಾಗಲೇ ತರಬೇತಿ ಕೊಟ್ಟಿತ್ತು. ಅದನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟನ್ನು ನಮ್ಮ ಶಾಲೆಯಲ್ಲಂತೂ ತುಂಬ ಎಫೆಕ್ಟಿವ್ ಆಗಿದೆ. ಈ ಕಾರ್ಯಕ್ರಮ ಮಕ್ಕಳು, ಶಿಕ್ಷಕರು ಹಾಗೂ ಪೋಷಕರು ಎಲ್ಲರೂ ಕಲಿಕೆಯಲ್ಲಿ ತೊಡಗಿಸಿಕೊಂಡು ಒಂದು ಉತ್ತಮವಾದ ವಿಚಾರವನ್ನು ಮಕ್ಕಳು ವೇದಿಕೆಯ ಮೇಲೆ ಅವರು ಅಭಿವ್ಯಕ್ತಿಪಡಿಸುವುದಕ್ಕೆ ಬಹಳ ಸಹಕಾರಿಯಾಗಿದೆ. ಎಲ್ಲ ಮಕ್ಕಳಿಗೂ ತುಂಬ ಧೈರ್ಯ ಬರ್ತಾ ಇದೆ, ಮತ್ತು ಮಾತಾಡೋ ಕೆಪಾಸಿಟಿ ಬರ್ತಾ ಇದೆ, ನಾಯಕತ್ವ ಬೆಳವಣಿಗೆ ಆಗ್ತಿದೆ ಅಂತ ತುಂಬ ಖುಷಿ ಪಡ್ತಿದ್ದೆ. ಪ್ರೌಢಶಾಲೆಯಲ್ಲಿ ಒಬ್ಬ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದಾಗ ನಮಗೆ ಭಾಳಷ್ಟು, ಯಾಕಂದರೆ ಹೇಗಪ್ಪ ಮಾಡೋದು ಒಬ್ಬ ಮುಖ್ಯ ಗುರುಗಳಾಗಿ ಅನ್ನೋ ನಿಟ್ಟಿನಲ್ಲಿ ಇದ್ವಿ ನಾವು. ಆದರೆ ಇಲ್ಲಿ ಬಂದಾದ ಮೇಲೆ ನಮಗೆ ಈ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಶಕ್ತಿ ಬಂತು. ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿ ನಮ್ಮಲ್ಲಿ ಒಂದು ನಾಯಕತ್ವ ಗುಣ, ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ನಮಗೆ ಇವತ್ತು ನಾವು ಬೆಳೆದು ಬಂದ್ವಿ. ಮುಂಚೆ ಪಾಲಕರು ಶಾಲೆ ಕಡೆ ಬರ್ತಾನೆ ಇರಲಿಲ್ಲ. ಪಾಲಕರು ಮಕ್ಕಳಿಗೆ ಶಾಲೆಗೆ ಕಳಿಸಿಬಿಟ್ರೆ ನಮ್ಮದು ಕರ್ತವ್ಯ ಮುಗೀತು ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತಾ ಇದ್ರು. ಮಕ್ಕಳು ಸ್ಕೂಲಲ್ಲಿ ಏನು ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, ಪ್ಲಸ್ ಅವ್ರು ಏನು ಕಲ್ತಿದ್ದಾರೆ ಅಂತ ನಾವು ಮೀಟಿಂಗ್ ಬಂದಾಗಲೇ ತಾನೇ ನಮಗೆ ಗೊತ್ತಾಗೋದು. ಅವ್ರ ಬಗ್ಗೆ ನಮಗಿಂತ ಟೀಚರ್ಸ್ ಜಾಸ್ತಿ ಗೊತ್ತಿರುತ್ತೆ. ಅವ್ರು ಹೇಳೋದನ್ನ ನಾವು ಅರ್ಥ ಮಾಡ್ಕೊಂಡು ಆವಾಗ ನಮ್ಮ ಮಗಳ ಬಗ್ಗೆ ಆಸಕ್ತಿ ಬರುತ್ತೆ, ಮಕ್ಕಳ ಬಗ್ಗೆ ಆಸಕ್ತಿ ಬರುತ್ತೆ. ನಾವು ಸ್ವಲ್ಪ ಟೈಮ್ ಕೊಡಬೇಕು ಮಕ್ಕಳಿಗೆ ಅಂತ ನಮಗೂ ಒಂದು ಮೈಂಡಲ್ಲಿ ಕುತ್ಕೊಳ್ಳುತ್ತೆ. FLLನಿಂದ ಪೋಷಕರನ್ನ ನನ್ನ ಜೊತೆಗೆ ತೊಗೊಂಡ್ರೆ, ಅವ್ರನ್ನ ಜೊತೆಗೆ ಸೇರಿಸ್ಕೊಂಡಾಗ ಅವರಿಗೆ ಮೂಲ ಬುನಾದಿ ಕೌಶಲ್ಯಗಳನ್ನು ಕಲಿಯಲಿಕ್ಕೂ ಸಾಧ್ಯ ಆಗ್ತದೆ, ಕಲಿಕೆಗೂ ಸಹ ಹೆಚ್ಚು ಸಹಕಾರಿಯಾಗತ್ತೆ ಅಂತೇಳಿ. ಈ ನಿಟ್ಟಿನಲ್ಲಿ ನೋಡಿದಾಗ
ಒಂದು ರೀತಿಯಲ್ಲಿ ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸೊ ಇದರಿಂದ ಏನಂದರೆ ತುಂಬ ಏನೋ ದೊಡ್ಡ ಸಾಧನೆ ಆಗಿದೆ ಅಂತಲ್ಲ, ಇದರ ಒಂದು ಇಟ್ ಇಸ್ ಎ ಗುಡ್ ಬಿಗಿನಿಂಗ್ ಅಂತ. To resolve any complex, stagnant issues which is in the community, it needs a holistic partnership. Here in this case we have the corporate, that is Bosch, implementing partner mantra for change, the government, and from the community side it is the parents, teachers, students.